190 ನಿವೇಶನಗಳಿಲ್ಲಿದೆ ಸರ್. ಇಲ್ಲಿ ನಾವು ಅಟ್ಲೀಸ್ಟ್ ಮೊದಲ ಹಂತದಲ್ಲಿ ಒಂದು 197 ಜನಕ್ಕಾದರೂ ಖಾತಾ ಮಾಡಿ ಎರಡನೇ ಹಂತಕ್ಕೆ ಪೆಂಡಿಂಗ್ ಇಟ್ಟು ಇದು ಮಾಡೋಣ ಅಂತ. ಈಗ TPM ಟೌನ್ ಪ್ಲಾನಿಂಗ್ ಕಮಿಷನರು, ನಗರಸಭಾ ಕಮಿಷನರು, ನಮ್ಮ ಅಧ್ಯಕ್ಷರು ಕೇಶವರೆಡ್ಡಣ್ಣವರು ಮತ್ತು ಡಿವೈನ್ ಸಿಟಿ ಎಲ್ಲ ನಿವೇಶನದ ಮಾಲೀಕರ ಜೊತೆ ಒಂದು ಚರ್ಚೆ ಆಯಿತು. ಮಾರ್ಚ್ 5 ಇದು ಸ್ಕೆಚ್ ಎಲ್ಲ ರೆಡಿ ಮಾಡಿಕೊಂಡು DC ಅವ್ರ ಜೊತೆ ಮತ್ತೆ ಒಂದು ಸಭೆ ಮಾಡಿ ಅಟ್ಲೀಸ್ಟ್ ಇವ್ರಿಗೊಂದು ಕನ್ಕ್ಲೂಷನ್, ಇವ್ರಿಗೊಂದು ಅನುಕೂಲ ಮಾಡೋ ಪ್ರಯತ್ನ ಪಡ್ತೀನಿ ಸರ್. ವರ್ಷಗಳಿರೋ ಸಮಸ್ಯೆನ ಲಾಜಿಕಲ್ಲಿ ತರ್ತೀವಿ ಸರ್. ಆಮೇಲೆ MC ಸುಧಾಕರ್ ಸರ್ ಅವರು ಇವತ್ತು ಮೆಗಾ ಬ್ಲಡ್ ಕ್ಯಾಂಪ್ ಮಾಡಲಿಕ್ಕೆ ಹೊರಟಿದ್ದಾರೆ. ನಾನು MC ಸುಧಾಕರ್ ಸಾಹೇಬರು, ಚೌಡರೆಡ್ಡಿ ಸರ್ ಕುಟುಂಬ, ನನಗೆ ವೈಯಕ್ತಿಕವಾಗಿ ನನಗೆ ರಾಜಕಾರಣದಲ್ಲಿ ನಾನು ಇವತ್ತೇನಾದರೂ ಆಗಿದ್ದೀನಿ ಅಂದರೆ ಆ ಕುಟುಂಬಕ್ಕೆ, ನಾನು ಕೃಷ್ಣ ಬೈರೇಗೌಡ ಸಾಹೇಬ್ರ ಕುಟುಂಬಕ್ಕೆ, MC ಸುಧಾಕರ್ ಸಾಹೇಬ್ರ ಕುಟುಂಬಕ್ಕೆ ನಾನು ಚಿರಋಣಿ. ಯಾಕೆಂದರೆ ನನಗೆ ಟಿಕೆಟ್ ತರೋದ್ರಲ್ಲಿ ಕೊಡಿಸೋದ್ರಲ್ಲಿ ಅವ್ರು ಯಶಸ್ವಿಯಾದರು. ಆ ಕುಟುಂಬದ್ದು ನಮ್ಮ ಚೌಡರೆಡ್ಡಿ ಸಾಹೇಬ್ರ ಹೆಸರಲ್ಲಿ ಇವತ್ತಿಂಥ ಒಂದು ಬ್ಲಡ್ ಕ್ಯಾಂಪ್ ಮಾಡಿದ್ದೀವಿ. ಇದಕ್ಕೆ ನಾವೆಲ್ಲರೂ ಸಹಕಾರ ನಾವು ಭಾಗವಹಿಸ್ತಿದ್ದೀವಿ. ಇದು ಯಶಸ್ವಿ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಸರ್. ರಾಷ್ಟ್ರ ಮಟ್ಟದ ಮತ್ತು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡೋದು ಖಂಡಿತವಾಗೂ ಆಗುತ್ತೆ. ತುಂಬ ಪ್ಲ್ಯಾನ್ ಮಾಡಿದೆ. ಸ್ಪೆಷಲಿ ನಮ್ಮ ಬಾಲಾಜಿ ಅಂಕಲ್ ಅವರು ತುಂಬ ಪ್ಲ್ಯಾನ್ ಮಾಡಿ ಕಳೆದ 1 ತಿಂಗಳಿಂದ ಬಾಲಾಜಿ ಅಂಕಲ್, ನಮ್ಮ ಸಂಜಯ್ ಅವರೆಲ್ಲ ಪ್ಲ್ಯಾನ್ ಮಾಡಿ ಇದು ಯಶಸ್ವಿ ಆಗುತ್ತೆ ಸರ್. ಬೆಳಗ್ಗೆ ವಾರ್ಡು ಭೇಟಿ ಕೊಟ್ಟಿದ್ವಿ. ಕೆಲವರು UGD ಸಮಸ್ಯೆ ಹೇಳಿದ್ರು, ಕೆಲವೊಂದಿಬ್ಬರು ಪೆನ್ಷನ್ ಸಮಸ್ಯೆ ಹೇಳಿದ್ರು. ಈಗ ಹುಡುಗನಲ್ಲೇ ಕಳಿಸಿದ್ದೀನಿ ಪೆನ್ಷನ್, ಒಂದೊಂದೇ ಅಡ್ರೆಸ್ ಮಾಡ್ಕೊಂಡು ಬರ್ತೀವಿ ಸರ್. ಬೇಕಾದಾಗ ಅಷ್ಟು ರೆಸ್ಪಾನ್ಸ್ ಬರ್ತಾ ಇಲ್ಲ, ಅದ್ಭುತವಾಗಿ ಬರ್ತಿದೆ. ಈಗ ನೆನ್ನೆ 1000 ಅಪ್ಲಿಕೇಶನ್ ತೊಗೊಂಡೋಗಿದ್ದಾರೆ. ನೆನ್ನೆ 720 ಕೊಟ್ಟಿದ್ದಾರಲ್ಲ, ಒಂದಿನ ಅದಕ್ಕಿಂತ ಜಾಸ್ತಿ ರೆಸ್ಪಾನ್ಸ್ ಏನಿದೆ. ಇವತ್ತು ಇನ್ನೊಂದಷ್ಟು ಬರುತ್ತೆ, ನಾಳೆ ಬರುತ್ತೆ. ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಕೆಲವರು ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳ್ತಾರೆ, ಚೆನ್ನಾಗಿ ಆಗ್ತಿದೆ ಸರ್. ನಗರಸಭೆ ವತಿಯಿಂದ ಒಂದು ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಶಾಸಕರು ಲಿಮಿಟೆಡ್ ಡಾಕ್ಯುಮೆಂಟ್ಸ್ ಸಾಕು ಅಂತ ಹೇಳ್ತಿದ್ದಾರೆ. ಇದು ಎಲ್ಲ ನಗರಸಭೆ ಅವ್ರು ಯಾರಿಗೆ ಕೇಳೋಕ್ಕೆ ಆದೇಶ ತಂದರು ಸ್ಟೇಟ್ ಗೌರ್ಮೆಂಟ್. ನಗರಸಭೆ ಕಮಿಷನರ್ ಆಯಿತು. B ಖಾತಾ ಅಂದರೆ ನೀವು ಎಲ್ಲ ಡಾಕ್ಯುಮೆಂಟ್ಸು ಕೊಟ್ಟರೆ A ಖಾತಾ ಆಗಿ ಯಾವಾಗೂ ಆಗೋದಲ್ಲ. ಇದು B ಖಾತಾ ಮಾಡ್ತಿರೋದೇ ನಿಮ್ಮ ಹತ್ರ ಸರಿಯಾಗಿ ಡಾಕ್ಯುಮೆಂಟ್ ಇಲ್ಲ ಅನ್ನೋದಕ್ಕೆ. ಇದು ಅದೇನಾದರೂ ಆಗಲಿ ಎಲ್ಲ ವಿಶ್ವಾಸ. ಮಿಸ್ಗೈಡ್ ಏನಾಗಿದೆ ಅಂದರೆ ವ್ಯಾಲ್ಯೂ ಡೌನ್ ಆಗುತ್ತೆ, ಬ್ಯಾಂಕ್ ಲೋನ್ ಕೊಡಲ್ಲ ಅಂತ, ಅದಕ್ಕೆ ಜನ ಹಿಂದೆ ಬಿಡ್ತಾ ಇದ್ದಾರೆ. ಅದು ಮಾಡಿಸ್ಬಾರ್ದು. ಇಲ್ಲ, ಏನಿಲ್ಲ. ನಾನು ಮತ್ತೆ ಜನಕ್ಕೆ ವಿನಂತಿಸ್ತೇನೆ, ಈ 90 ದಿನ ಬಿಟ್ಟರೆ ಮತ್ತೆ B ಖಾತಾ ಮಾಡ್ಸೋಕ್ಕೆ ಅವಕಾಶ ಇರಲ್ಲ. ನಾವು ಅದಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿರೋದು. ನೀವು ಯಾರು ಮಾತಾದರೂ ನಂಬ್ಕೊಂಡ್ರು ಖಾತಾ ಮಾಡಿಸ್ಕೊಳ್ಳಿಲ್ಲ ಅಂದರೆ ಇನ್ನು ಲೈಫ್ ಟೈಮಲ್ಲಿ ಖಾತಾ ಆಗಲ್ಲ. ಮತ್ತು ಯಾವಾಗ ಬರುತ್ತೋ ಗೊತ್ತಿಲ್ಲ. ಇದು 15-20 ವರ್ಷ ಆದಮೇಲೆ ಒಂದು ಆದೇಶ ಬಂದಿರೋದು, ಮತ್ತೆ ಆದೇಶ ಮಾಡಲ್ಲ. ಮತ್ತು ನಾವು ಹೆಲ್ಪ್ಲೆಸ್ ಆಗೋಗ್ತೀವಿ. 90 ದಿನದಲ್ಲಿ B ಖಾತಾ ಮಾಡಿಸ್ಕೊಳ್ಳೋಂಗಿದ್ರೆ ಮಾಡಿಸ್ಕೊಳ್ಳಿ. ಇಲ್ಲ, ಯಾರಾದರೂ ದಲ್ಲಾಳಿಗಳು ಮಿಸ್ಗೈಡ್ ಮಾಡಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಸರ್. ಮತ್ತೊಂದು ಸರ್, ECಗೆ ಮತ್ತು ಕ್ರಯಪತ್ರ ತಗೋಬೇಕಾದ್ರೆ ತುಂಬ ಕಷ್ಟ ಆಗ್ತಾ ಇದೆ ಸರ್ ಸಬ್ ರಿಜಿಸ್ಟ್ರಲ್ಲಿ. ಹಾಗಾಗಿ ನೀವೇನಾದರೂ ಒಂದು ಸ್ಪೆಷಲ್ಲಾಗಿ ಇನಿಷಿಯೇಟಿವ್ ತೊಗೊಂಡು ಬೇಗ ಕೊಡಿಸ್ತೀವಿ ಸರ್. ನಿನ್ನೆ ನಗರಸಭೆ ಕಮಿಷನರ್ನ ಕೇಳ್ತಿದ್ದೆ ನಾನು, EC ತೊಗೊತೀವಿ ಸರ್ ನಾವು ಅಂದರು. ಏನು ಅಲ್ಲೇನು ಸಮಸ್ಯೆ ಆಗದಂಗೆ ತುಂಬ ಟ್ರಾನ್ಸ್ಪರೆಂಟಾಗಿ ಕ್ಲಿಯರ್ ಮಾಡ್ತೀವಿ ಸರ್. ಅಲ್ಲ, ಆನ್ಲೈನಲ್ಲಿ ಅದು ಅಪ್ಲಿಕೇಶನ್ ಹಾಕೋಬೇಕು. ಹಂಗಾಗಿ ಅವ್ರು ತುಂಬ ಇದ್ರೆ ಸರ್, ಇದಕ್ಕೊಂದು ಇನಿಷಿಯೇಟಿವ್ ತೊಗೊಂಡು ಗೈಡ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಸರ್, ಮತ್ತು ಇದರಿಂದ ಎಷ್ಟು ಅಂದಾಜು ನಗರಸಭೆಗೆ ಆದಾಯ ಹೆಚ್ಚುವರಿ ಸರ್? ಅದೇ ಗೊತ್ತಿಲ್ಲ. ಈಗ ಒಂದು 15,000 ಖಾತೆಗಳ ಮೇಲಿದೆ ಅಂತಂದರೆ ಅದೇ ಈಗ ಎಷ್ಟು ಬರುತ್ತೆ ಏನು, ಅದಕ್ಕೆ ಟ್ಯಾಕ್ಸೇಷನ್ ಒಂದೊಂದು ವಾರ್ಡ್ಗೆ ಒಂದೊಂದು ಏರಿಯಾಗೆ ಒಂದೊಂದಿದೆ. ನಿಮ್ಗೆ ಅದನ್ನು ಪ್ರಕಟ ಮಾಡಿಬಿಡ್ತೀವಿ ಸರ್. ಇವತ್ತಿಂದ ಸ್ಕ್ರೂಟಿನಿ ಸ್ಟಾರ್ಟ್ ಆಗಿದೆ. ಎಲ್ಲ ಮಾಧ್ಯಮದ ಮುಂದೆ ಟ್ರಾನ್ಸ್ಪರೆಂಟಾಗಿ ಇಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಓಕೆ.